ಎಲ್ರಿಗೂ ಬೆಳಗಾದ್ಮೇಲೆ ನಂಗ್ ಬೆಳಗಾಯ್ತು. ಸ್ನಾನ ಮಾಡ್ಕೊಂಡು ಹೀರೋಯಿನ್ ಫೀಲ್ ಅಲ್ಲಿ ರೆಡಿ ಆದೆ. ಹೀರೋಯಿನ್ ತರ ಕಾಣಿಸ್ತಿರ್ಲಿಲ್ಲ, ಹೋಗ್ಲಿ ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಂಡು ಕಾಲೇಜಿಗೆ ಹೊರಟೆ. ನನ್ ತಮ್ಮ ರಾಕೆಟ್ ತರ ಓಡಿಸ್ಕೊಂಡು ಹೋಗ್ತಾನೆ ಅನ್ಕೊಂಡ್ರೆ ಎತ್ತಿನ ಗಾಡಿ ತರ ಓಡಿಸ್ಕೊಂಡು ಹೋಗಿ ಮಲ್ಲೇಶ್ವರಂ ಅಲ್ಲಿ ಬಿಟ್ಟ. ಅವನಿಗೆ ಬೈ ಹೇಳಿ ಬಸ್ ಸ್ಟಾಪ್ ಹತ್ರ ಹೋದೆ. ಬಸ್ ಬಂದಿದೆ ಎಲ್ಲರನ್ನೂ ನೋಡ್ಕೊಂಡು ಬೇಗ ಓಡೋಗಿ ಕಾಂಪಿಟೇಷನ್ ಅಲ್ಲಿ ಸೀಟ್ ಇಟ್ಕೊಂಡೆ. ಕೊನೆಗೂ ಕಾಲೇಜಿಗೆ ರೀಚ್ ಆದೆ. ನೋಡಿದ್ರೆ ಕ್ಲಾಸ್ಗೆ ಇವತ್ತು ಲೇಟು. ಜನ್ಮಕ್ಕೆ ಹೋಗೋ ಎಷ್ಟೊತ್ತಿದ್ರು ಪರವಾಗಿಲ್ಲ ಅಂತ ಕ್ಲಾಸ್ ಒಳಗೆ ಹೋದ್ರೆ ನೋಡಿದ್ರೆ ಮ್ಯಾಮ್ ಕ್ಲಾಸ್ಗೆ ಬಂದಿರ್ಲಿಲ್ಲ. ಆಮೇಲೆ ಕ್ಲಾಸ್ ಮುಗ್ದಿದೆ, ತೊಟ್ಟಿಲಿ ಆಯ್ಕೊಂಡ್ ತಿನ್ನೋಣ ಅಂತ ಹೋದ್ವಿ. ಸಾರಿ ಬಾಕ್ಸ್ ಅಲ್ಲಿ ತಂದಿರೋದನ್ನ ತಿನ್ನಕಂತ ಹೋದ್ವಿ. ಒಬ್ಬ ತಿನ್ನೋದ್ ಬಿಟ್ಟು ನೆಕ್ಕೊಂಡ್ ನಿಂತಿದ್ದ. ಜೊತೆಗೆ ಇವ್ರು ಸಾಂಬಾರ್ ಚಟ್ನಿ ತಿನ್ನೋದ್ ಬಿಟ್ಟು ಸಾಂಬಾರ್ ಚಟ್ನಿ ಜೊತೆ ರೀಲ್ಸ್ ಮಾಡ್ತಿದ್ರು. ಇಲ್ಲೊಬ್ಬ ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ದ. ಕೊನೆಗೂ ತೊಟ್ಟಿಗೆ ಬಾಯ್ ಹೇಳಿ 10 ರೂಪಾಯಿ ಇಯರಿಂಗ್ಸ್ ತಗೊಂಡು ಅವನಿಗೆ 10 ರೂಪಾಯಿ ಅಮರ್ಸಿ ಅಲ್ಲಿಂದ ಎಸ್ಕೇಪ್ ಆದ್ವಿ. ಆರ್ಯ ವಾಟರ್ ಮಿಲನ್ ಬದಲು ಸೌತೆಕಾಯಿನ ಕೊಡಿಸ್ದ. ಎಲ್ರು ಒಂದ್ರಲ್ಲೇ ಕಿತ್ತಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕಾದ್ರೆ ಆರ್ಯ ಮದ್ವೆ ಚೋಟ್ರಿಗೆ ನುಗ್ದ. ಆದ್ರೆ ಅಲ್ಲಿ ಇನ್ನೂ ಅಡ್ಗೆ ಆಗಿರ್ಲಿಲ್ಲ ಅಂತ ಬೈಸ್ಕೊಂಡು ವಾಪಸ್ ಬಂದ. ಕೊನೆಗೂ ಎಲ್ರು ಬಸ್ ಹತ್ಕೊಂಡು ಮಲ್ಲೇಶ್ವರಂಗೆ ಬಂದ್ವಿ. ಅಲ್ಲಿಂದ ಎಲ್ರಿಗೂ ಬಾಯ್ ಹೇಳಿ ನನ್ ತಮ್ಮನ ಜೊತೆ ಮನೆಗ್ ಬಂದೆ ಅಷ್ಟೇ.